ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಮಕ್ಕಳಿಗೆ ನಾವು ಆಟ ಆಡಲಿಕ್ಕೆ ಆಟದ ಸಾಮಾನನ್ನು ಆಟಿಕೆಗಳನ್ನು ತೆಗೆದುಕೊಡುವಾಗ ಅದು ಕಲರ್ಫುಲ್ ಆಗಿರಬೇಕು, ನೋಡಲಿಕ್ಕೆ ಚೆನ್ನಾಗಿರಬೇಕು, ಏನಾದರೂ ಸೌಂಡ್ ಮಾಡ್ತಾ ಇರಬೇಕು ಅಂಥದ್ದನ್ನೆಲ್ಲ ಹುಡುಕಿ ಕೊಡ್ತೇವೆ. ಆದರೆ ನಿಮಗೆ ಕೇಳಿದರೆ ಆಶ್ಚರ್ಯ ಆಗಬಹುದು, ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಮಕ್ಕಳಿಗೆ ತೆಗೆದುಕೊಡುವ ಆಟದ ಸಾಮಾನು ಕೂಡ ಹೇಗೆ ಇರಬೇಕು ಅನ್ನುವಂಥದ್ದನ್ನೊಂದು ಚೆಕ್ ಲಿಸ್ಟ್ ಅನ್ನು ಹೇಳಿದ್ದಾರೆ. ಅದಕ್ಕೆ ಕೆಲವು ಪಾಯಿಂಟ್ಸ್ ಗಳನ್ನು ಹೇಳಿದ್ದಾರೆ. ಆ ಚೆಕ್ ಲಿಸ್ಟ್ ಗಳನ್ನು ನಾವು ಎರಡು ವಿಧವಾಗಿ ವಿಂಗಡಣೆ ಮಾಡಬಹುದು. ಒಂದು ಪಿಲ್ಲರ್ ಆಫ್ ಎಂಜಾಯ್ಮೆಂಟ್, ಮತ್ತೊಂದು ಪಿಲ್ಲರ್ ಆಫ್ ಸೇಫ್ಟಿ. ಈ ಎಂಜಾಯ್ಮೆಂಟ್ ನಲ್ಲಿ ಮೊದಲಿಗೆ ಅವರು 3 ವಿಧವಾಗಿ ಹೇಳ್ತಾರೆ. ವಿಚಿತ್ರಾಣಿ, ನೋಡ್ಲಿಕ್ಕೆ ರಮ್ಯವಾಗಿ ಚೆನ್ನಾಗಿರ್ಬೇಕು, ಕಲರ್ಫುಲ್ ಆಗಿರ್ಬೇಕು. ಘೋಷವಂತಿ ಅಂತ ಹೇಳಿದ್ರೆ ಸೌಂಡ್ ಬರಬೇಕು, ಅದರಲ್ಲಿ ಬಗೆ ಬಗೆಯ ಶಬ್ದಗಳಂದ್ರೆ ಮಕ್ಕಳಿಗೆ ಆಕರ್ಷಣೆ ಉಂಟು ಮಾಡುವಂತದ್ದಾಗಿರ್ಬೇಕು. ಅಭಿರಾಮಾಣಿ ಅಂತ ಹೇಳಿದ್ರೆ ಮನೋಜ್ಞವಾಗಿರ್ಬೇಕು, ಮನೋಹರವಾಗಿ ಚಿತ್ತಾಪಕರ್ಷಕವಾಗಿ ಇರಬೇಕು ಅಂತ ಹೇಳ್ತಾರೆ. ಇನ್ನು ಸೇಫ್ಟಿ ಫೀಚರ್ಸಿಗೆ ಅಗುರುಣಿ ಅಂತ ಹೇಳಿದ್ರೆ ಲಘುವಾಗಿರ್ಬೇಕು, ಹಗುರವಾಗಿರ್ಬೇಕು. ಅತೀಕ್ಷ್ಣಾಗ್ರಾಣಿ, ತುಂಬಾ ಚೂಪಾದ ಮುನೆಗಳನ್ನು ಹೊಂದಿರುವಂತದ್ದು ಆಗಿರಬಾರದು. ಅನಾಸ್ಯ ಪ್ರವೇಶಾಣಿ ಅಂತ ಹೇಳಿದ್ರೆ ಬಾಯಿ ಒಳಗಡೆ ಹೋಗುವಷ್ಟು ಚಿಕ್ಕದಾಗಿರಬಾರ್ದು, ಅದಕ್ಕಿಂತ ದೊಡ್ಡದಾಗಿರುವ ಆಟಿಕೆಗಳನ್ನೇ ಮಕ್ಕಳಿಗೆ ಕೊಡಬೇಕು. ಅವಿತ್ರಾಸನಾನಿ, ಭಯ ಉಂಟು ಮಾಡುವಂಥದ್ದು ಆಗಿರಬಾರ್ದು. ಅಪ್ರಾಣಹರಾಣಿ, ಪ್ರಾಣಕ್ಕೆ ಅಪಾಯವಾಗುವಂಥದ್ದು ಯಾವುದು ಮಕ್ಕಳಿಗೆ ಆಡಲಿಕ್ಕೆ ಕೊಡಬಾರ್ದು. ಹೀಗೆ ಇಷ್ಟೆಲ್ಲ ಪ್ರಿಕಾಷನ್ಗಳನ್ನು ತೆಗೆದುಕೊಂಡು ನಾವು ಮಕ್ಕಳಿಗೆ ಕೊಡುವಂತಹ ಆಟಿಕೆಗಳನ್ನು ಗಮನವಹಿಸಿ ಆಯ್ಕೆ ಮಾಡಿ ಕೊಡಬೇಕು ಅಂತ ಆಯುರ್ವೇದ ಅಷ್ಟೊಂದು 1000 ವರ್ಷಗಳ ಹಿಂದೆ ಹೇಳಿಕೊಟ್ಟಿದೆ. ಇದನ್ನು ನಿಮ್ಮವರೊಂದಿಗೆ ಶೇರ್ ಮಾಡಿ. ನಮಸ್ಕಾರ.